ರಿಕ್ಷಾ ಚಾಲಕರ ಹಸನಾದ ತೋಟಕ್ಕೆ ಅಗ್ರಿಗೇಟರ್ ಕಂಪನಿಗಳೆಂಬ ಟ್ರ್ಯಾಕ್ಟರ್ ಬಂದು ಬೇಸಾಯ ಹೊಡಿತಾ ಇದ್ದರೆ ಸುತ್ತಮುತ್ತಲೂ ಅವರ ಹೆಸರು ಹೇಳ್ಕೊಂಡು ಬಂದಂಥವ್ರು ನೋಡ್ರಿ ಇಲ್ಲಿ ಹೆಂಗೆ ಬಕಪಕ್ಷಿಗಳಂತೆ ಕಾಯ್ತಾವ್ರೆ ಎಲ್ಲ ಹೊಡ್ಕೊಂಡು ತಿನ್ನೋಕ್ಕೆ. ಎಲ್ಲ ಕಳ್ರ ಅಲ್ಲಿ ಹಿಂಗೇನ್ರ ಮಾಡೋದು ನೀವು? ನೋಡು ಹೇಳಿದ ತಕ್ಷಣ ಇದರಲ್ಲಿ ಯಾರು ಹೋಮ್ ಮಿನಿಸ್ಟ್ರು, ಯಾರು ಡೆಪ್ಯೂಟಿ CM ಯಾರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಯಾರು, ಹೆಲ್ತ್ ಮಿನಿಸ್ಟ್ರಿ ಯಾರು? ಸಮಾನತೆ ಸಮಾನತೆ ಅಂತ ಕಡ್ದು ಆಳುವ ಜಾತಿ ವ್ಯವಸ್ಥೆಗಳ ಮಧ್ಯದಲ್ಲಿ ತಂದಿಟ್ಟು ಜನಗಳನ್ನು ಹೀಗಳೆಯುವ ರಾಜಕಾರಣಿಗಳೇ. ಇವರಲ್ಲಿ ಯಾರನ್ನು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಮಾಡಿದ್ದೀರಾ? ಯಾವ ಬ್ಯಾಂಕಲ್ಲಿ ತೆರಿಗೆ ಹಣನ ಲೂಟಿ ಹೊಡೆದು ಇಟ್ಟಿದ್ದೀರಾ? ಎಲ್ಲರೂ ಕೂಡ ಫುಡ್ ಇನ್ಸ್ಪೆಕ್ಟರ್ಗಳು, ಫುಡ್ಡನ್ನು ಹುಡುಕೊಂಡು ಬಂದಿರತಕ್ಕಂಥವ್ರು. ಇಲ್ಲಿ ಯಾರೂ ಇನ್ನೊಬ್ಬರನ್ನ ತುಳಿದು ಬೆಳೆದು ಸ್ವಿಸ್ ಬ್ಯಾಂಕುಗಳು, ಅಮೇರಿಕಾ ಬ್ಯಾಂಕುಗಳು, ಲಂಡನ್ ಬ್ಯಾಂಕುಗಳು, ಯಾವ ಬ್ಯಾಂಕುಗಳಲ್ಲೂ ಅಕೌಂಟ್ಗಳನ್ನ ಇಟ್ಟಿಲ್ಲ. ನೋಡಿ, ಟೈಮ್ ಅಂದರೆ ಟೈಮು ಕರೆಕ್ಟಾಗಿ ಹೊರಟು ಬಿಟ್ರು. ಒಬ್ಬರಾಗ ಇದ್ದಾರ ನೋಡಿ. ಬೇಸಾಯ ಮಾತ್ರ ಇನ್ನೂ ಹೊಡಿತಾನೆ ಇದೆ, ಹುಳ ಎದ್ದಾಳ್ತಾನೆ ಇದೆ. ಆದರೆ ಸಮಯ ಅನ್ನೋದು ಎಷ್ಟು ಪಾಲನೆ ಮಾಡ್ತವೆ ಪ್ರಾಣಿ ಪಕ್ಷಿಗಳು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ನೋಡಿ. ಅಷ್ಟೊಂದು ಗಾಡಿ ಹಿಂದೆ ಇದ್ದವು, ಈಗ ಒಂದೇ ಒಂದು ಇಲ್ಲ. ವೆರಿ ಗುಡ್ ಡಿಸಿಷನ್.